ಉದ್ದೇಶದಿಂದ ನಾನು ರವಿಯವರ ಹತ್ರ ನಾನು ಯಾರನ್ನೂ ರೈತರನ್ನ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಕೆಲಸ ಆಯ್ತದೋ ಇಲ್ಲವೋ ಈ ಉದ್ದೇಶದ ಮೇಲೆ. ಹಿಂಗೆ ಯಾವುದೋ ಒಂದು ಪೂಜೆ ಬಂದಿದ್ರು ಈ ಬೀರೇಶ್ವರ ಬಡಾವಣೆ ಬೀರೇಶ್ವರ ದೇವಸ್ಥಾನದ ಹತ್ರ. ಆ ಸಂದರ್ಭದಲ್ಲಿ ನನಗೆ ಈ ಒಂದು ಕೋಡಳ್ಳಿ ಪಿಕಪ್ಪನ್ನು ದುರಸ್ತಿ ಕಾರ್ಯನ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಾಗ ಪಿ ಎಗೆ ಹೇಳಿ ಅದನ್ನು ಎಂಟ್ರಿ ಮಾಡಿಸಿದ್ರು. ಮತ್ತೊಂದು ಸರಿ ಬಂದಾಗ ಅದನ್ನು ಏನು ಮಾಡಿದ್ರಿ ಅಂತ ನಾನು ಕೇಳಿದೆ. ಆಗ ಅವರು ಇಲ್ಲ ರೆಡಿ ಆಗ್ತದೆ ಬಿಡಿ ಅಂತ ಹೇಳೋದು. ಅದೇ ರೀತಿ ಅವರು ಜವಾಬ್ದಾರಿ ತಗೊಂಡು ಆ ಕೆಲಸನ ಮಾಡಿದ್ದಾರೆ. ಸುಮಾರು 80% ಕೆಲಸ ಮುಗಿದೋಗಿದೆ. ಇನ್ನು 20% ಕೆಲಸ ಮಾತ್ರ ಬಾಕಿ ಇದೆ. ಆದರೆ ಆ ಒಂದು ಕೆಲಸ ಮಾಡೋದ್ರಿಂದ ಪ್ರಯೋಜನ ಏನಪ್ಪ ಅಂತಂತಂದರೆ ಸುಮಾರು 100 ಎಕರೆ ಜಮೀನಿಗೆ 11ನೇ ನಾಳೆ ಟೈಲ್ಯಾಂಡ್ ಏನಿದೆ ಆ ಟೈಲ್ಯಾಂಡ್ಗೆ 100 ಎಕರೆ ಜಮೀನಿಗೆ ನಾವು 3 ದಿವಸ ನಮ್ಮ ರೈತರು ಹೋಗಿ ಅಲ್ಲಿ ಮಲ್ಕೊಂಡು ನೀರು ಹಾಯಿಸೋಕ್ಕೆ ಸಾಧ್ಯ ಆಗ್ತಾ ಇರ್ತಿರಲಿಲ್ಲ. ಜೊತೆಗೆ ಮಳೆಗಾಲದಲ್ಲೂ ಸಹ ಆ ಜಾಗದಲ್ಲಿ ನೀರು ಬರದೆ ತೆಕ್ಕಲ್ಬಿಟ್ಟಿದ್ದಂಥ ವ್ಯವಸ್ಥೆ ಇವತ್ತು ಹಗಲು ಹೋಗಿ ನೀರು ಹಾಯಿಸಿ ಅವ್ರ ಜೀವನ ರೈತರು ಭಾಳ ತೊಂದರೆ ಇಲ್ಲದೆ ನೀರು ಹಾಯಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆನ ಇವ್ರು ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ಅವರು ಅಭಿನಂದಿಸ್ತಾ ಅವ್ರಿಗೆ ಆಗುವಂಥ ಅನುದಾನದಲ್ಲಿ 700 ಗ್ರಾಮಕ್ಕೆ 50 ಲಕ್ಷ ರೂಪಾಯಿಯನ್ನು ಆ ಮುಖ್ಯ ರಸ್ತೆ ಭಾಳ ವರ್ಷಗಳಿಂದ ಕಿತ್ತೋಗಿತ್ತು. ಅದರ ಜೊತೆಗೆ ಕೆಳಗೊಪ್ಪಲು 20 ಲಕ್ಷ ರೂಪಾಯಿಯನ್ನು ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿಗೆ ಒಟ್ಟು 70 ಲಕ್ಷ ರೂಪಾಯಿಯನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಗ್ರಾಮೀಣ ರಸ್ತೆಗಳನ್ನು ಸುಧಾರಿಸೋದು ನಮ್ಮ ಕರ್ತವ್ಯ. ಅದೇ ರೀತಿ ಕರಡಿಕೊಪ್ಪಲಿನ ಮುಖ್ಯ ರಸ್ತೆಗೆ 1 ಕೋಟಿಯನ್ನು PWDಯಿಂದ ಬಿಡುಗಡೆ ಮಾಡಿದ್ದೀನಿ. ಶೀಘ್ರದಲ್ಲೇ ಅದರ ಕಾಮಗಾರಿ ಆಗ್ತದೆ. ಅದಲ್ಲದೆ ಬಹು ಹಿಂದುಳಿದ ವರ್ಗರ ಬಹಳ ಬೇಡಿಕೆಯಾಗಿದ್ದ ಕನಕಧಾಮ ಪಾರ್ಕನ್ನು ಮಾಡಬೇಕು ಅನ್ನೋದಕ್ಕೆ 700ಗೆ 1 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ. ಅಲ್ಲಿ ಪಂಚಲೋಹದಲ್ಲಿ ಕನಕದಾಸರ ಪ್ರತಿಮೆಯನ್ನು ಮಾಡಿ ಪಾರ್ಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಚಿಂತನೆ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರದ ದುಡ್ಡಲ್ಲಿ ಪಾರ್ಕನ್ನು ಅಭಿವೃದ್ಧಿ ಮಾಡಿ ದಾನಿಗಳಿಂದ ದಾನ ತಗೊಂಡು ಕನಕದಾಸರ ಒಂದು ಆಕರ್ಷಕ ಮೂರ್ತಿಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಯನ್ನು ಮಾಡ್ತೀವಿ. ಎಂಟು ಸಾರ್ವಜನಿಕರನ್ನು ಪಿಕಪ್ ಮಾಡೋದಕ್ಕೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಶಾಶ್ವತವಾಗಿ ನಿರ್ಣಯ ಕಲ್ಪಿಸಬೇಕು ಅಂತ 10 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಸುಸಜ್ಜಿತವಾದ ಆಟೋ ನಿಲ್ದಾಣವನ್ನು ಮಾಡೋದಕ್ಕೆ ಈಗಾಗಲೇ ನನ್ನ ಅನುದಾನದಲ್ಲಿ ನಂದಾ ಟ್ಯಾಕ್ಸಿ ಸರ್ಕಲಲ್ಲಿ ಒಂದು ಮಾಡಿದ್ವಿ, ಕಾರ್ ಸ್ಟ್ಯಾಂಡ್ ಒಂದು ಮಾಡಿದ್ವಿ. ಇನ್ನು 5 ಕಡೆ ಮಂಡ್ಯ ನಗರದಲ್ಲಿ ಆಟೋ ಚಾಲನೆಗಾಗಿ ಸುಸಜ್ಜಿತವಾದ ಆಟೋ ನಿಲ್ದಾಣಗಳನ್ನು ನಿರ್ಮಿಸ್ತಾ ಇದ್ವಿ. ಎಲ್ರಿಗೂ ನೆರಳಾಗಬೇಕು ಮತ್ತು ಶಾಶ್ವತವಾಗಿ ಅದು ಇರಬೇಕು ಅನ್ನೋದು ನನ್ನ ಭಾವನೆ. ಇನ್ನು ಆಗುತ್ತೆ. ಇನ್ನು 6 ತಿಂಗಳಲ್ಲಿ ಮಂಡ್ಯ ಫುಲ್ ಚೇಂಜ್ ಆಗುತ್ತೆ. 9 ಕೋಟಿ ರಿಲೀಸ್ ಮಾಡಿದ್ದೀವಿ. ಎಲ್ಲ ಸರ್ಕಾರಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸರ್, ಬೀದಿ ಬದಿ ವ್ಯಾಪಾರಿಗಳಿಗೆ ಇದೇ ಥರ ಒಂದು ಸೌಕರ್ಯ ಕಲ್ಪಿಸಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ 50 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಶಾಶ್ವತವಾಗಿ ಈ ಸ್ಟೇಡಿಯಂ ರೋಡಲ್ಲಿ ಕಲ್ಪಿಸ್ತಾ ಇದ್ದೀವಿ. ಎಲ್ಲಂದ್ರೆ ಅಲ್ಲಿ ಮಾರೋದ್ರಿಂದ ಸುಸಜ್ಜಿತನೂ ಇರಲ್ಲ, ಜನಕ್ಕೂ ಆರೋಗ್ಯದ ಸಮಸ್ಯೆ ಮತ್ತು ಅವ್ರಿಗೂ ತೊಂದರೆ. ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಸ್ಟೇಡಿಯಂ ರೋಡಲ್ಲಿ ಶಾಶ್ವತವಾಗಿ ಅವ್ರಿಗೊಂದು ನೆಲೆ ಕಲ್ಪಿಸ್ತಾ ಇದ್ದೀವಿ. ಅದಾದಮೇಲೆ ಎಲ್ಲೂ ಕೂಡ ಫುಟ್ಪಾತಲ್ಲಿ ಮಾರಾಟ ಬಿಡದೆ ಒಂದೇ ಕಡೆ ಮಾಡೋ ಥರ ಮಾಡ್ತೀವಿ. ಫುಡ್ ಕೊಡ್ತಾರೆ.